ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು 8ನೇ ತರಗತಿಯ ಗಣಿತ ವಿಷಯದಲ್ಲಿರುವಂತಹ ವರ್ಗಗಳು ಮತ್ತು ವರ್ಗಮೂಲಗಳು ಈ ಒಂದು ಅಧ್ಯಾಯವನ್ನು ಅಭ್ಯಸಿಸಿದ್ವಿ. ಸೊ ನಿನ್ನಿನ ಅವಧಿಯಲ್ಲಿ ನಾವೇನು ನೋಡಿದ್ವಿ, ವರ್ಗ ಸಂಖ್ಯೆಗಳಂದ್ರೇನು, ಆಮೇಲೆ ವರ್ಗಮೂಲಗಳಂದ್ರೇನು, ಅದೇ ರೀತಿಯಾಗಿ ಆ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸೊ ಅದರಲ್ಲಿ ನಾವೀಗ 3 ಗುಣಲಕ್ಷಣಗಳನ್ನು ತಿಳ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಈಗ ತಿಳ್ಕೊಳ್ಬೇಕಾದ್ದು 4ನೆಯ ಗುಣಲಕ್ಷಣ. ಸೊ ಈಗ ಈ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳನ್ನ ನೋಡಿದಾಗ 4ನೇದು ಬಂದ್ಬಿಟ್ಟು 0ಯ ಮೇಲೆ ಆಧಾರಿತವಾಗಿದೆ. ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳಲ್ಲಿ ಈಗ ನಾವು ಅಭ್ಯಸಿಸಿರೋದು 4ನೆಯ ಗುಣಲಕ್ಷಣ. ಸೊ ಈ 4ನೇ ಗುಣಲಕ್ಷಣಗಳನ್ನ ನೋಡುವಾಗ ನೀವು ಹೆಚ್ಚಾಗಿ 0ಯ ಮೇಲೆ ಕಾನ್ಸಂಟ್ರೇಟ್ ಅನ್ನ ಮಾಡಬೇಕಾಗ್ತದೆ. ಸೊ ಈ ಎಕ್ಸಾಂಪಲ್ಸ್ ಅನ್ನು ನೋಡ್ರಿ. 10 ಸ್ಕ್ವೇರ್, 20 ಸ್ಕ್ವೇರ್, 30 ಸ್ಕ್ವೇರ್. ಎಸ್, 10ರ ವರ್ಗ ಅಂದ್ರೆ 10 ಸ್ಕ್ವೇರ್ ಇದ್ರೆ ನೀವು ಏನ್ ಮಾಡ್ತೀರಿ, 10 into 10. ಸೊ ಈ 10ರ ವರ್ಗ ಎಷ್ಟಾಗ್ತದೆ, 100. ಕರೆಕ್ಟ್. then 20 square, 20 into 20. then for example 20 into 20 ಮಾಡಿದಾಗ ನೀವು ಡೈರೆಕ್ಟ್ ಏನು ಮಾಡ್ತೀವಿ, 2 into 2 4, then 2 zeros you put 2 zeros. yes, so ಇಲ್ಲಿ 20 square ಏನಾಗ್ತದೆ, 400. then 30 square, 30 into 30, 3 into 3 9. then you have to put here 2 zeros. yes, then next ನೋಡಿದಾಗ ಇಲ್ಲಿ ಏನಂದ್ರೆ 10 ಸ್ಕ್ವೇರ್, 20 ಸ್ಕ್ವೇರ್, 30 ಸ್ಕ್ವೇರ್. then next ಇಲ್ಲಿ 100 ಸ್ಕ್ವೇರ್, 200 ಸ್ಕ್ವೇರ್, next 400 ಸ್ಕ್ವೇರ್ ಅನ್ನು ತಗೊಳ್ಳಿ. 100 ಸ್ಕ್ವೇರ್, 200 ಸ್ಕ್ವೇರ್ and 400 ಸ್ಕ್ವೇರ್. ಇದನ್ನ ತಗೊಂಡಾಗ ಏನಾಗ್ತದೆ, 100 ಸ್ಕ್ವೇರ್ ಮೀನ್ಸ್ 100 into 100. yes, then 100 into 100 ಮಾಡಿದಾಗ ಜನರಲಿ ನಾವು ಬಿಡಿ 10 ಅಥವಾ 100ರ ಸ್ಥಾನದಲ್ಲಿ ಸೊನ್ನೆಗಳನ್ನು ನಾವು ಕಂಡು ಬಂದಾಗ ನಾವು ಏನು ಮಾಡ್ತೀವಿ, ಮಲ್ಟಿಪ್ಲೈ ಮಾಡುವಾಗ ಫಸ್ಟ್ ಕಾನ್ಸ್ಟೆಂಟ್ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿಕೊಂಡು ಆಮೇಲೆ ಎಷ್ಟು ಸೊನ್ನೆಗಳು ಅದಾವ ಅನ್ನೋದನ್ನ ಡೈರೆಕ್ಟ್ಲಿ ಕೌಂಟ್ ಮಾಡಿ ಇರ್ತಿರ್ತೀವಿ. ಸೊ ಇಲ್ಲಿ 100 into 100 ಇದ್ದಾಗ ನೀವು ಏನು ಮಾಡ್ತೀವಿ, 1 into 1 ಡೈರೆಕ್ಟ್ಲಿ 1. then here 2 zeros, here 2 zeros, totally 4 zeros. 1 2 3 4. yes, ಡೈರೆಕ್ಟ್ಲಿ ನೀವು ಬರ್ತಿರ್ತೀರಿ. ದಿಸ್ ಇಸ್ ದ ಶಾರ್ಟ್ಕಟ್ ಮೆಥಡ್. ಎದಕ್ಕೆ ಅಪ್ಲೈ ಆಗಬೇಕು, ಕೇವಲ 10 20 30 40 100 200 300 400 ದಟ್ ಲೈಕ್ ನಂಬರ್ ಇದಕ್ಕಷ್ಟೇ ಅಪ್ಲೈ ಮಾಡಬೇಕಾಗ್ತದೆ. ಅದನ್ನ ಬಿಟ್ಟು ನೀವು 37 into 10 47 into 30 ಈ ಟೈಪ್ ಇದ್ದಾಗ ಇದನ್ನ ಅಪ್ಲೈ ಮಾಡಬಾರ್ದು. ಕೇವಲ 100 10 20 30 ಇದನ್ನಾಗೆ 200 300 ಇದ್ದಾಗ ಮಾತ್ರ ಈ ಶಾರ್ಟ್ಕಟ್ ಮೆಥಡ್ ಅನ್ನ ಡೈರೆಕ್ಟ್ಲಿ ಅಪ್ಲೈ ಮಾಡಬೇಕಾಗ್ತದೆ. ಸೊ ಹಿಯರ್ 100 ಸ್ಕ್ವೇರ್ ಅದ. ಈ 100 ಸ್ಕ್ವೇರ್ ನಾವು ಎಷ್ಟು ತಗೊಳ್ತೀವಿ, 1 2 2 zeros 4 zeros. yes, 200 ಸ್ಕ್ವೇರ್ ಇಲ್ಲಿ ಎಷ್ಟಿದೆ, 2 ಅದ. 200 into 200, 2 into 2 4 4 ಆಗ್ತದ. 0 ಸ್ಕ್ವೇರ್, 0 ಸ್ಕ್ವೇರ್ ಅಂದ್ರೆ ಇಲ್ಲಿ 0 ಕೂಡ ಡಬಲ್ ಆಗ್ತಾವ, ಅಂದ್ರೆ 2 0 ಇದ್ದು ಅಂದ್ರೆ 4 0. 1 2 3 4 4 zeros. yes, then 400 ಸ್ಕ್ವೇರ್ ಇದನ್ನ ಹೆಂಗೆ ಬರೀಬಹುದು, 400 into 400. yes, 4 into 4 4 16. then here 2 zeros, here 2 zeros, totally 4 zeros. 1 2 3 4, directly 4 zeros. then 400 square is equal to 160000 means 1,60,000. ಈ ರೀತಿಯಾಗಿ ಬರೀಬಹುದ್ರಿ. ಸೊ ಇದನ್ನು ನಾವು ವಾಕ್ಯದ ರೂಪದಲ್ಲಿ ಯಾವ ರೀತಿಯಾಗಿ ಈ ಗುಣಲಕ್ಷಣವನ್ನು ಹೇಳ್ತೀವಪ್ಪ ಅಂದ್ರೆ, ವರ್ಗ ಸಂಖ್ಯೆಯ ಅಂತ್ಯದಲ್ಲಿರುವ ಸಂಖ್ಯೆಗಳು
ವರ್ಗ ಸಂಖ್ಯೆಯ ಇದು ವರ್ಗ ಸಂಖ್ಯೆಯ ಇವೆಲ್ಲ ವರ್ಗ ಸಂಖ್ಯೆಗಳು ಇವೆಲ್ಲ. ಆಮೇಲೆ ಇವುಗಳನ್ನ ಏನ್ ಕರಿತೀವಿ ನಾವು ವರ್ಗ ಮೂಲ. ಇವು ವರ್ಗ ಮೂಲಗಳಾದ್ರೆ ಇವು ವರ್ಗ ಸಂಖ್ಯೆಗಳು. ಎಸ್, ಇದನ್ನು ನಾವು ಯಾವ ರೀತಿ ಗುಣಲಕ್ಷಣವನ್ನು ವಿವರಿಸ್ತೀವಿ? ವರ್ಗ ಸಂಖ್ಯೆಯ ಅಂತ್ಯದಲ್ಲಿರುವ ಸೊನ್ನೆಗಳು ಯಾವಾಗಲೂ ಸಮ ಸಂಖ್ಯೆಯಲ್ಲಿರುತ್ತವೆ. ಏನಂತ ಹೇಳ್ತೀವಿ ನಾವು? ವರ್ಗ ಸಂಖ್ಯೆಯ ಅಂತ್ಯದಲ್ಲಿರುವ ಸೊನ್ನೆಗಳು ಯಾವಾಗಲೂ ಸಮ ಸಂಖ್ಯೆಯಲ್ಲಿರುತ್ತವೆ. ಅಂದ್ರೆ ಏನ್ರಿ? ಇವು ವರ್ಗ ಮೂಲಗಳು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವು ವರ್ಗ ಮೂಲಗಳಾದ್ರೆ ಇವು ವರ್ಗ ಸಂಖ್ಯೆಗಳಾಗಿರ್ತಾವ. ಈ ಗುಣಲಕ್ಷಣ ಏನ್ ಹೇಳ್ತಪ್ಪ ನಿಮ್ಗಂದ್ರ ಈ ವರ್ಗ ಸಂಖ್ಯೆಯ ಅಂತ್ಯದಲ್ಲಿರುವ ಸೊನ್ನೆಗಳು ಯಾವಾಗಲೂ ಕೂಡ ಸಮ ಸಂಖ್ಯೆಯಲ್ಲಿರುತ್ತವೆ. ಸಮ ಸಂಖ್ಯೆ ಅಂದ್ರೆ ಯಾವ? 2, 4, 6, 8, 10 ಅಪ್ ಟು ಸೋ ಆನ್. ಸೊ ಈ ಸಮ ಸಂಖ್ಯೆ ಈ ಸೊನ್ನೆಗಳು ಎಷ್ಟು? 2, ಇಲ್ಲಿ 2, ಇಲ್ಲಿ 4, 4, 4. ಇದರ ಅರ್ಥ ಏನ್ ಕೇಳ್ತೀವಿ ನಿಮ್ಗ? ಯಾವುದೇ ಒಂದು ವರ್ಗ ಸಂಖ್ಯೆಯನ್ನು ತಗೊಂಡಾಗ ಅಲ್ಲಿ ಒಂದು ವೇಳೆ ಸೊನ್ನೆಗಳು ಕಂಡು ಬಂದಾಗ ಆ ಸೊನ್ನೆಗಳು ಸಮ ಸಂಖ್ಯೆಯಲ್ಲಿ ಇರ್ತಾವ ಅನ್ನೋದನ್ನ ನೋಡ್ಬೋದು. ಅವು ಎಲ್ಲಿ? ವರ್ಗ ಮೂಲಗಳಲ್ಲ, ವರ್ಗ ಸಂಖ್ಯೆಗಳಲ್ಲಿ ಅಂತ್ಯದಲ್ಲಿರುವ ಸೊನ್ನೆಗಳು ಸಮ ಸಂಖ್ಯೆಯಲ್ಲಿ ಇರ್ತಾವ ಅನ್ನೋದನ್ನ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಬಂದಾಗ ಈ ಒಂದು ವರ್ಗ ಸಂಖ್ಯೆಗಳ ಬಗ್ಗೆ ಕೆಲವೊಂದಿಷ್ಟು ಸ್ವಾರಸ್ಯಕರ ಸಂಗತಿಗಳನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಮೊದಲನೇದು ಬಂದು ತ್ರಿಕೋನೀಯ ಸಂಖ್ಯೆಗಳ ಸಂಕಲನ. ತ್ರಿಕೋನೀಯ ಸಂಖ್ಯೆಗಳ ಸಂಕಲನ. ಸೊ ಈ ತ್ರಿಕೋನೀಯ ಸಂಖ್ಯೆಗಳ ಸಂಕಲನದಲ್ಲಿ ಪ್ರಮುಖವಾಗಿ ನಾವು ಏನನ್ನ ಗಮನಿಸ್ತೀವಿ? ತ್ರಿಭುಜವನ್ನ ಗಮನಿಸಬೇಕಾಗ್ತದೆ. ಸೊ 1 ಒಂದು ತ್ರಿಭುಜವನ್ನ ಮಾಡಬೇಕಾದ್ರೆ ಕಂಪಲ್ಸರಿ ನಮಗ ಎಷ್ಟು ಒಂದು ಬಿಂದುಗಳಿಂದ ತ್ರಿಭುಜ ರಚನೆ ಆಗಬೇಕು ಅಂತ ಕೇಳಿದಾಗ ನಾವು ಕಾಮನ್ಲಿ 3 ಪಾಯಿಂಟ್ಸ್. ಎಸ್, ಒಂದು ತ್ರಿಭುಜವನ್ನು ರಚಿಸಬೇಕಾದ್ರೆ ನಮಗೆ ಎಷ್ಟು ಪಾಯಿಂಟ್ಸ್ ಬೇಕಾಗ್ತದೆ? 3 ಪಾಯಿಂಟ್ಸ್ಗಳನ್ನ ನಾವು ಕಾಣ್ತೀವಿ. ಸೊ ಇದು ಮೊದಲನೇ ಪಾಯಿಂಟ್ ಅಂತ ತಿಳ್ಕೊಡ್ರಿ. ನೆಕ್ಸ್ಟ್ 1, 2. ನೆಕ್ಸ್ಟ್ 1, 2, again here 3. Yes, 1, 2, ಇಲ್ಲಿ 3 ಆಯ್ತು. ನೆಕ್ಸ್ಟ್ ಬರುತ್ತೆ ಯಾವ್ದ್ರಿ? 4. ಹೌದಾ? ಈಗ ಟೋಟಲಿ ಪಾಯಿಂಟ್ಸ್ ಎಷ್ಟು ನಾವು? ಇಲ್ಲಿ 1 ಅದ, ಇಲ್ಲಿ 3, then here 1, 2, 3, 4, 5, 6, then here 1, 2, 3, 4, 5, 6, 7, 8, 9, 10. ಟೋಟಲಿ ಎಷ್ಟು ಪಾಯಿಂಟ್ಸ್ ಅದಾವೆ? ಇಲ್ಲಿ 10 ಪಾಯಿಂಟ್ಸ್ ಅನ್ನು ನಾವು ಗಮನಿಸಬಹುದು. ಇಲ್ಲಿರುವಂತಹ ಒಂದು ಈ ಬಿಂದುಗಳನ್ನು ನಾವು ಪರಿಪೂರ್ಣ ಮಾಡಿದಾಗ ಅಪೋಸಿಟ್ ಕೂಡ ತಗೊಂಡಾಗ ಏನಾಗ್ತದೆ ಅಂತ ನೋಡಿದಾಗ 3 ಆಗಿದೆ. ಸೊ ಇದನ್ನು ನಾವು ಈ ರೀತಿಯಾಗಿ ಬರ್ಕೋಬಹುದು, ಅವುಗಳ ಅಪೋಸಿಟ್ ಪಾಯಿಂಟ್ಸ್ ಅನ್ನು ತಗೊಂಡಾಗ. ಸೊ ಇದನ್ನು ಯಾವ ರೀತಿಯಾಗಿ ಬರ್ಕೋಬಹುದು? ಕೆಳಗೆ ಎಷ್ಟಿದಾವೆ? 3. ಸೊ 1, 2, 3, 1, 2, 3, 1, 2, 3. ಎಸ್, then next 4 ಅನ್ನು ತಗೊಂಡಾಗ 1, 2, 3, 4. same as this. 2, 3 ಚಿಕ್ಕಿ ರಂಗೋಲಿ ಟೈಪ್. ಇಲ್ಲಿ 2 ತಗೊಂಡ್ರೆ ಇಲ್ಲಿ 3 ತಗೊಂಡಿನಿ, ಇಲ್ಲಿ 4 ಅಡ್ಡ ಸಾಲು ಮತ್ತು ಕಂಬ ಸಾಲು, ಇಲ್ಲಿ 3 ಅಡ್ಡ ಸಾಲು ಕಂಬ ಸಾಲು, ಇಲ್ಲಿ 2 ಅಡ್ಡ ಸಾಲು ಮತ್ತು 2 ಕಂಬ ಸಾಲುಗಳನ್ನ ತಗೊಂಡಿದ್ದೀವಿ. ಸೊ ಇಲ್ಲಿ ನೀವು ತ್ರಿಭುಜವನ್ನು ರಚನೆ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡ್ತೀರಿ? ಎಸ್, ಕರೆಕ್ಟ್. ಈ ರೀತಿಯಾಗಿ ತ್ರಿಭುಜವನ್ನು ಮಾಡಬಹುದು. ಸೊ ಇಲ್ಲಿ ತ್ರಿಭುಜವನ್ನು ಮಾಡಿದಾಗ ಕರೆಕ್ಟ್. ನೆಕ್ಸ್ಟ್ ಹಿಯರ್ ಈ ರೀತಿಯಾಗಿ ನಾವು ತ್ರಿಭುಜವನ್ನು ಮಾಡಬಹುದು. ಸೊ ಇಲ್ಲಿ ಈ ತ್ರಿಭುಜದ ಒಳಗಡೆ ಬಂದಿರುವಂತಹ ಪಾಯಿಂಟ್ಸ್ಗಳೆಷ್ಟು, ತ್ರಿಭುಜದ ಹೊರಗಡೆ ಇರುವಂತಹ ಪಾಯಿಂಟ್ಸ್ಗಳೆಷ್ಟು ಅನ್ನೋದನ್ನು ನೋಡಬೇಕಾಗ್ತದೆ. ತ್ರಿಭುಜದ ಹೊರಗಡೆ ಇರುವ ಪಾಯಿಂಟ್ ಎಷ್ಟು? ಕೇವಲ 1. ತ್ರಿಭುಜದ ಒಳಗಡೆ ಇರುವ ಪಾಯಿಂಟ್ಗಳು +3. ನಿಮಗೆ ಟೋಟಲ್ ಎಷ್ಟು ಪಾಯಿಂಟ್ ಬಿಂದುಗಳನ್ನ ನೋಡಿದ್ವಿ ಇಲ್ಲಿ? 1 + 3 4. ದೆನ್ ಈ 4 ಅನ್ನು ಯಾವ ರೀತಿಯಾಗಿ ಬರ್ಬೋದು? ಈ 4ರ ವರ್ಗಮೂಲವನ್ನು ಕಂಡಿದ್ದಾಗ ನಾವು 2 ಸ್ಕ್ವೇರ್. 2 ಸ್ಕ್ವೇರ್ ಅಂದ್ರೆ ಏನ್ರಿ? 2 × 2 which is equal to
4 ಈ ಫಾರ್ಮ್ ಒಳಗೆ ಬರ್ತಿರ್ತದೆ. ನೆಕ್ಸ್ಟ್ ಇಲ್ಲಿ ತ್ರಿಭುಜದ ಹೊರಗಡೆ ಇರುವಂತಹ ಬಿಂದುಗಳು ಎಷ್ಟು 1 2 3 3 plus 1 2 3 4 5 6 totally 6. Then here 3 plus 6 9. Then 9 which is equal to 3 square. Yes. Then ಇಲ್ಲಿ ನೋಡಿದಾಗ ಇಲ್ಲಿ ಎಷ್ಟು ಬಂದದವ ತ್ರಿಭುಜದ ಹೊರಗಡೆ ಇರುವಂತಹ ಬಿಂದುಗಳು ಎಷ್ಟು 3 plus 3 ಇಲ್ಲಿರುವಂತವು 6. ತ್ರಿಭುಜದ ಹೊರಗಡೆ ಇರುವಂತವು ಎಷ್ಟು 6. ತ್ರಿಭುಜದ ಒಳಗಡೆ ಇರುವಂತವು 1 2 3 4 5 6 7 8 9 10. 6 plus 10. Then totally 6 plus 10 is equal to 16 and 16 which is nothing but 4 square. 4 ಸ್ಕ್ವೇರ್ ಅನ್ನು ಯಾವ ರೀತಿಯಾಗಿ ಬರ್ತೀವಿ 4 into 4 then 4 into 4 4 4s are 16. Yes. ಅಂದ್ರೆ ಇದರ ಪ್ರಕಾರ ನಾವು ಏನು ಈ ವರ್ಗಮೂಲಗಳ ಬಗ್ಗೆ ನಾವು ಏನು ತಿಳ್ಕೊಂಡಪ್ಪ ಅಂದ್ರೆ ಯಾವುದೇ ಎರಡು ಕ್ರಮಾನುಗತ ತ್ರಿಕೋನೀಯ ಸಂಖ್ಯೆಗಳನ್ನ ಕೂಡಿದಾಗ ಒಂದು ವರ್ಗ ಸಂಖ್ಯೆಯನ್ನು ನಾವು ಪಡೆಯಬಹುದು. ಏನ್ರಿ ಯಾವುದೇ ಎರಡು ಕ್ರಮಾನುಗತ ತ್ರಿಕೋನೀಯ ಸಂಖ್ಯೆಗಳನ್ನ ಕೂಡಿದಾಗ ನಾವು ವರ್ಗ ಸಂಖ್ಯೆಗಳನ್ನ ಪಡೆಯಬಹುದು ಅನ್ನೋದನ್ನ ನಾವೀಗ ಕಂಡುಕೊಂಡ್ವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳು ಯಾವುವು ಅನ್ನೋದನ್ನು ನೋಡೋಣ. ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳು ಇದು ತ್ರಿಕೋನೀಯ ಸಂಕಲನ ಆಯಿತು. ನೆಕ್ಸ್ಟ್ ಬರೋದು ಯಾವುದೇ ಎರಡು ಕ್ರಮಾನುಗತ ವರ್ಗ ಸಂಖ್ಯೆಗಳನ್ನ ತೆಗೆದುಕೊಂಡಾಗ ಆ ವರ್ಗ ಸಂಖ್ಯೆಗಳ ನಡುವೆ ಇನ್ನು ಮತ್ತು ನಾವು ಯಾವ ಯಾವ ಸಂಖ್ಯೆಗಳನ್ನ ಕಾಣಬಹುದು ಅನ್ನೋದನ್ನ ನೋಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಇದೇನ್ರಿ ಯಾವುದೇ ಎರಡು ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳನ್ನ ನಾವು ಯಾವ ರೀತಿಯಾಗಿ ಕಂಡುಹಿಡಿಯಬೇಕು, ಅದು ಕ್ರಮಾನುಗತ ಸಂಖ್ಯೆಗಳು. ಫಸ್ಟ್ 1 ಸ್ಕ್ವೇರ್ ಮತ್ತು 2 ಸ್ಕ್ವೇರ್ ಅನ್ನು ತಗೊಳ್ಬೇಕು. 1 ಸ್ಕ್ವೇರ್ ಮತ್ತು 2 ಸ್ಕ್ವೇರ್ ಇವುಗಳ ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳನ್ನ ನಾವು ಕಂಡುಹಿಡಬೇಕು. ಸೊ ಈ 1 ಸ್ಕ್ವೇರ್ ವರ್ಗ ಸಂಖ್ಯೆ ಎಷ್ಟು 1 into 1 1 ಮತ್ತು 2 ಸ್ಕ್ವೇರ್ 2 into 2 4. ನಾವೀಗ ಏನು ಮಾಡಬೇಕು 1 ಮತ್ತು 4ರ ನಡುವಿನ ವರ್ಗ ಸಂಖ್ಯೆಗಳನ್ನ ಕಂಡುಹಿಡಬೇಕಾಗ್ತದೆ. ಸೊ ಇಲ್ಲಿ ಏನು ತಗೊಳ್ತೀವಿ, ಇದು n ಇದು n plus 1. ಕಾರಣ ಇಲ್ಲಿ 1 ಅದ, ಇಲ್ಲಿ 1ಕ್ಕಿಂತ ಹೆಚ್ಚದ. ನಾವು ಬೈ ಚಾನ್ಸ್ 1 ಅನ್ನ 1 is equal to n ಅಂತ ತಗೊಂಡ್ರೆ 2 ಅನ್ನ ಏನು ತಗೊಳ್ಬೇಕಾಗ್ತದೆ n plus 1. then 2 is equal to n plus 1. n ಅಂದ್ರೆ 1 ಅದ, ಈ 1 ತುಂಬಿದ್ರೆ 1 plus 1 is equal to 2 ಆಗ್ತದೆ. ನೆಕ್ಸ್ಟ್ ಈಗ ನಾವು ಏನು ಮಾಡಬೇಕು, ಇಲ್ಲಿ ಈ 1 ಮತ್ತು 4ರ ನಡುವೆ ಬರುವಂತಹ ವರ್ಗ ಸಂಖ್ಯೆಗಳು ಯಾವುವು 1 2 3 4. 1 2 3 4 ಕೇವಲ 1ರಿಂದ 4ರ ನಡುವೆ ಬರುವಂತಹ ವರ್ಗ ಸಂಖ್ಯೆಗಳನ್ನು ನಾವು ಕಂಡುಹಿಡಬೇಕಾಗ್ತದೆ. 1ರಿಂದ 4. ಸೊ ಇಲ್ಲಿ 1ರಿಂದ 4ರೊಳಗೆ ಯಾವ ಯಾವ ವರ್ಗ ಸಂಖ್ಯೆಗಳು ಬರ್ತಾವ ಅಂತ ನೋಡಿದಾಗ 1ಅನ್ನ ಬಿಡಬೇಕು, 4ಅನ್ನ ಬಿಟ್ಬಿಡ್ಬೇಕು. ಈ 1 ಮತ್ತು 4ರ ನಡುವೆ ಬರುವಂತಹ ಸಂಖ್ಯೆಗಳು ಯಾವುವು ಕೇವಲ 2 ಮತ್ತು 3. ಅರ್ಥ ಆಗಿರ್ತದೆ. ಯಾವುದೇ ಎರಡು ಕ್ರಮಾನುಗತ ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾಗ ನೀವು ಏನು ಮಾಡಬೇಕು, ಆ ಒಂದು ವರ್ಗಮೂಲಗಳು ಯಾವುಗಳನ್ನ ಕೊಟ್ಟಿದ್ದಾರೆ ನೋಡಬೇಕು, ಅವುಗಳ ವರ್ಗ ಸಂಖ್ಯೆಯನ್ನು ಕಂಡುಹಿಡಿದು ಸ್ಮಾಲೆಸ್ಟ್ ನಂಬರ್, ಈ ಸ್ಮಾಲೆಸ್ಟ್ ನಂಬರ್ 1 ಸ್ಕ್ವೇರ್ ಅಂದ್ರೆ 1 ಅದ, ಬಿಗ್ಗೆಸ್ಟ್ ನಂಬರ್ ಇಸ್ 4. ಸೊ ಸ್ಮಾಲ್ ಸಂಖ್ಯೆಯಿಂದ ಬಿಗ್ ಸಂಖ್ಯೆವರೆಗೂ ಯಾವ ಯಾವ ನಂಬರ್ಸ್ ಬರ್ತಾವ ಅನ್ನೋದನ್ನ ಬರ್ಕೊಳ್ತಾ ಹೋಗ್ಬೇಕು. ಆ ಬರ್ಕೊಂಡಾದ ನಂತರ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ನಂಬರ್ ಬಿಟ್ಬಿಡ್ಬೇಕು. ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ನಂಬರ್ ಅಂದ್ರೆ ಪ್ರಾರಂಭದ ಮತ್ತು ಹಂತದ ಪದವನ್ನು ಬಿಟ್ಟು ಮಧ್ಯೆ ಇರುವಂತಹ ಯಾವ ಸಂಖ್ಯೆಗಳಿರ್ತಾವೆ ನೋಡಿ ಅವುಗಳ ನಿಮ್ಮ ಉತ್ತರವಾಗಿರ್ತದೆ. ಇದು ಯಾವಾಗ ಯಾವುದೇ ಎರಡು ಕ್ರಮಾನುಗತ ವರ್ಗ ಸಂಖ್ಯೆಗಳ ನಡುವಿನ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾಗ. ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಮತ್ತು 3 ಸ್ಕ್ವೇರ್ ಅನ್ನು ತಗೊಳ್ಳಿ. 2 ಸ್ಕ್ವೇರ್ ನಥಿಂಗ್ ಬಟ್ 4 and 3 square which is nothing but 9. ಇದೇನು ಹೇಳಿದಾರೆ ಈ 2ರ ಸ್ಕ್ವೇರ್ ಮತ್ತು 3ರ ಸ್ಕ್ವೇರ್ ಅಥವಾ 4 ಮತ್ತು 9ರ ನಡುವಿನ
ನಡುವೆ ಬರುವಂತಹ ಸಂಖ್ಯೆಗಳನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ರು. ಅವಾಗ ನೀವು ಏನು ಮಾಡಬೇಕಾಗ್ತದ? 4 5 6 7 8 9. ಎಸ್ ಈಗಾಗಲೇ ಹೇಳಿರುವ ಹಾಗೆ ಸ್ಟಾರ್ಟಿಂಗ್ ನಂಬರನ್ನು ಬಿಟ್ಬಿಡ್ಬೇಕು, ಎಂಡಿಂಗ್ ನಂಬರನ್ನು ಬಿಟ್ಬಿಡ್ಬೇಕು. ಸೊ ಬಾಕಿದು ಯಾವ? 5 6 7 8. ಸೊ ಈ 5 6 7 8 ಏನು? 4 ಮತ್ತು ಈ 9 ಈ ವರ್ಗ ಸಂಖ್ಯೆಗಳ ನಡುವೆ ಬರುವಂತಹ ಸಂಖ್ಯೆಗಳು ಯಾವುವು? 5 6 7 8. ಅಂದರೆ ಟೋಟಲಿ 4 ಸಂಖ್ಯೆಗಳು, ಅಂದರೆ ಟೋಟಲಿ 4 ನಂಬರ್ಸ್. 4 ಮತ್ತು 9 ನಡುವೆ ಬರುವಂತಹ ಸಂಖ್ಯೆಗಳು ಎಷ್ಟು? 4. ಸೊ ಇದೇ ರೀತಿಯಾಗಿ ಎಲ್ಲ ಪ್ರಾಬ್ಲಮ್ಸ್ ಅಲ್ಲಿ ನೀವು ಸಾಲ್ವ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ, ಯಾವುದೇ ಒಂದು ವರ್ಗಮೂಲವನ್ನು ನಿಮ್ಗೆ ಕೊಟ್ಬಿಟ್ಟು ಆ ಒಂದು ಸಂಖ್ಯೆಯ ವರ್ಗ ಸಂಖ್ಯೆಯ ಬಿಡಿ ಸ್ಥಾನವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 13 14 and take 19. ಈಗ ನಿಮಗೆ ಏನು ಕೊಡಲಾಗಿದೆಪ್ಪ ಅಂದ್ರೆ 13 14 ಮತ್ತು 19 ಈ ಸಂಖ್ಯೆಯನ್ನ ಕೊಡಲಾಗಿದೆ. ಸೊ ನೀವೀಗ ಏನು ಮಾಡ್ಬೇಕಾಗ್ತದಪ್ಪ ಅಂದ್ರೆ, ಈ 13 14 19 ನೀವು ಬೈ ಚಾನ್ಸ್ ಸಂಖ್ಯೆಗಳನ್ನು ಕೊಟ್ಟು ಈ ಸಂಖ್ಯೆಗಳ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನವ ಯಾವುದಾಗಿರ್ತದ ಅನ್ನೋದನ್ನ ನಿಮಗೆ ಕೇಳಬಹುದು. ಅವಾಗ ನಿಮ್ಗೆ ಏನು ಮಾಡಬೇಕಾಗ್ತದ? ಡೈರೆಕ್ಟ್ಲಿ ಒಬ್ಬೊಬ್ರಿಗೆ ಏನು ಆಗಂಗಿಲ್ಲ, ಈ ವರ್ಗ ಸಂಖ್ಯೆಗಳನ್ನ ಕಂಡು ಹಿಡ್ಲಿಕ್ಕೆ ಬರುದಿಲ್ಲ. ಅವಾಗ ನೀವು ಏನು ಮಾಡಬೇಕು? ಆ ಅಂತ್ಯದಲ್ಲಿರುವಂತಹ ಬಿಡಿ ಸ್ಥಾನವನ್ನು ಕಂಡುಕೊಂಡು ಆ ಸಂಖ್ಯೆಯ ವರ್ಗ ಸಂಖ್ಯೆಯ ಬಿಡಿ ಸ್ಥಾನವನ್ನು ನೀವು ಕಂಡುಕೊಳ್ಬಹುದು. ಸೊ ಈಗ ಇಲ್ಲಿ 13ರ ವರ್ಗ ಸಂಖ್ಯೆ ಎಷ್ಟಾಗ್ತದ? 169. 169 ಆಗ್ತದ. 14ರ ವರ್ಗ ಸಂಖ್ಯೆ 196 ಆಗ್ತದ. 19ರ ವರ್ಗ ಸಂಖ್ಯೆ 361 ಆಗ್ತದೆ. ಕರೆಕ್ಟ್? ಈಗ ನಿಮ್ಗೆ ಈ 13 14 ನಂಬರ್ಸ್ ಅನ್ನು ಕೊಟ್ಟು ಈ ಒಂದು ಸಂಖ್ಯೆಯ ವರ್ಗ ಸಂಖ್ಯೆಯ ಬಿಡಿ ಸ್ಥಾನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ನೀವು ಮಾಡಬೇಕಾದದ್ದು ಒಂದೇ, ಈ ಒಂದು